ಏನು ಹೇಳ್ತಾರೆ ದಿಢೀರಿಲ್ಲ, ಮತ್ತೆ ಅದೇನ ಎಂಥದ ನ್ಯೂಸ್ ಏನಿಲ್ಲ, ಸುಮಾರು ಇರ್ತಾವೆ. ಎಲಿವೇಟೆಡ್ ಕಾರಿಡಾರ್ ಮಾಡಬೇಕು, ಭಾಳ ಸಹ ಪೆಂಡಿಂಗ್ ಇದೆ ರೀ. DC ಆಫೀಸು ಫೈನಲೈಸ್ ಮಾಡಬೇಕು. ಆಮೇಲೆ ಬೇರೆ ಬೇರೆ ಫಾರೆಸ್ಟ್ ಇಶ್ಯೂಸು, ಡ್ರಿಂಕಿಂಗ್ ವಾಟರ್ ಇಶ್ಯೂಸ್ ಇತ್ತು ರೀ. ಮುಂದೆ ಸುಮಾರು ಜೂನ್ವರೆಗೆ ನೀರು ಮೆಡಿಕಲ್ ಡ್ಯಾಮ್ದಲ್ಲಿ ಕುಡಿ ನೀರು ಇಟ್ಕೋಬೇಕು. ಸೊ ಇವೆಲ್ಲ ಸುಮಾರು ಚರ್ಚೆ ಮಾಡಿದ್ವಿ, ಬೇರೆ ಬೇರೆ ಕೂಡ ಮಾಡಿದ್ವಿ. ಸೊ ಇವನ್ನೆಲ್ಲ ಚರ್ಚೆ ಮಾಡಲಿಕ್ಕೆ ಸುಮಾರು ಅಧಿಕಾರಿಗಳನ್ನ ಕರೆಸಿದ್ದೀವಿ. ಸೊ ನೀರಾವರಿ, ಫಾರೆಸ್ಟು, ನ್ಯಾಷನಲ್ ಹೈವೇ, ನಮ್ಮ ಸ್ಟೇಟ್ ಹೈವೇದವರು, DC ಆಫೀಸು, ಇನ್ನು ಬೇರೆ ಬೇರೆ ವಿಷಯಗಳ ಚರ್ಚೆ ಮಾಡಿದ್ವಿ. ಅದೇ ಸುದೀರ್ಘ ಇನ್ನೂ ನಡೀತಾ ಇದೆ ಚರ್ಚೆ. ರಸ್ತೆ ನೋಡ್ಲಿಕ್ಕೆ ಹೋಗ್ಬೇಕು ಮತ್ತೆ ಈಗ. ಸೊ ಸುಮಾರು ಚರ್ಚೆ ಮಾಡಿದ್ವಿ. ಅಭಿ, ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಸ್ಟಾರ್ಟ್ ಮಾಡಬೇಕಾ? ಕನ್ಫ್ಯೂಷನ್ ಯಾಕೆ? ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು. ಎಕ್ಸ್ಪರ್ಟಾ? ಎಲ್ಲಿ? ಬಾಸ್ ವಾಲಾ. ಬಾಸ್ ವಾಲಾ, ಬಿ ದ ಬಾಸ್. ಅಷ್ಟೇ, ಅದನ್ನು ಬಿಟ್ಟರೆ ಬೇರೆ ಯಾವುದಿಲ್ಲ. ಬಿಡಬೇಕಂತ ಪ್ರತಿ ವರ್ಷ ರಿಕ್ವೆಸ್ಟ್ ಮಾಡ್ತೀವಿ, ಅದನ್ನು ಬರ್ತಾ ಇಲ್ಲ ನೀರದು. ಪತ್ರ ಬರೆದಿದ್ದು ಇನ್ನೂವರೆಗೆ ಬಂದಿಲ್ಲ. ಹಿಂದೂ ಕೂಡ ಪತ್ರ ಬರೆದ್ರೆ ಬಿಟ್ಟಿಲ್ಲ ಅವರು. ಮತ್ತೆ ರಿಕ್ವೆಸ್ಟ್ ಮಾಡ್ತೀವಿ. ಆ ಸ್ಕೀಮ್ ಇದೆ, ಅದು ಜತ್ ತಾಲೂಕಿಗೆ ಕೊಡಬೇಕಂತದ್ದು ಇದೆ. ಅದು ಇನ್ನೂ ಸ್ಕೀಮ್ ಇಂಪ್ಲಿಮೆಂಟ್ ಆಗಿಲ್ಲ, ಆದ್ಮೇಲೆ ನೋಡೋಣ. ಅದನ್ನೇ ಮಾಡಿದ್ವಿ. ಮಹಾರಾಷ್ಟ್ರದಿಂದ ನೀರು ನಮ್ಮಲ್ಲಿ ಇದೆ ರೀ, ಕಲ್ಲೋಳಿ ಬ್ಯಾರೇಜು, ಕಾರದಗೆ ಬ್ಯಾರೇಜು. ಸೊ ಅಲ್ಲಿಂದ ಬಿಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ. ಅದು CS ಲೆವೆಲ್ನಾಗ ಮಾಡ್ತಾರೆ, ಮಂತ್ರಿಗಳ ಲೆವೆಲ್ನಾಗ ಮಾತಾಡ್ತಾರೆ. ಬೆಂಗಳೂರು ಎಕ್ಸ್ಟೆಂಡ್ ಮಾಡಬೇಕಂದ್ರೆ ನಮ್ಮಲ್ಲಿ ಅವ್ರಿಗೂ ನೀರು ಕಳಿಸ್ಲಿಕ್ಕೆ ಇನ್ಫ್ರಾಸ್ಟ್ರಕ್ಚರ್ ರೆಡಿ ಮಾಡಬೇಕಾಗುತ್ತೆ. ಅದಕ್ಕೆ ಅಲ್ಲ, ನಾವು ಮಾಡಬೇಕದು, ನಾವು ಕೊಡಬೇಕು, ಅವರಿಂದ ನೀರು ನಾವು ತೊಗೋಬೇಕು, ಅಥವಾ 50-50 ರೇಷಿಯೋ ಮಾಡಬೇಕು. ಅದು ಸರ್ಕಾರ ಅಂತಲ್ಲಿ ಫೈನಲ್ ಆಗಬೇಕು.